ದಕ್ಷಿಣ ಕನ್ನಡದಲ್ಲಿ ಮುನ್ನೆಲೆಗೆ ಬಂದ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲೂ ಆಣೆ ಪ್ರಮಾಣದ ಪಾಲಿಟಿಕ್ಸ್. ಸುಹಾಸ್ ಶೆಟ್ಟಿ ಇತರೆ ಮುಖಂಡರ ಹತ್ಯೆಯನ್ನ ಅಸ್ತ್ರವಾಗಿಸಿದ ಬಿಜೆಪಿ. ಕಟೀಲು ದೇವಸ್ಥಾನದ ಕದ ತಟ್ಟಿದ ಆಣೆ ಪ್ರಮಾಣ ಪಾಲಿಟಿಕ್ಸ್. ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರವಾಗಿ ಆಣೆ ಪ್ರಮಾಣದ ಸವಾಲು. ಹತ್ಯೆಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಎಂದು ಆಣೆ ಮಾಡುವುದಕ್ಕೆ ಸವಾಲು. ಬಿಜೆಪಿ ಸವಾಲನ್ನು ಸ್ವೀಕರಿಸಿದ ಕಾಂಗ್ರೆಸ್ನ ಮುಖಂಡ ಮಿಥುನ್ ರೈ ನನಗೂ ಈ ಹತ್ಯೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕಟೀಲಿನಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೆ ಸಿದ್ಧ ಅಂತ ತಿರುಗೇಟು ನೀಡಿದ್ದಾರೆ. ತೀವ್ರ ಸ್ವರೂಪವನ್ನು ಪಡೆದ ಬಜಪೆ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆ. ಭಾರಿ ಸಪೋರ್ಟ್ ಓಟ್ ಕೇಂದ್ರ మీరు బయదేరు ನೋಡಿ, ಇಲ್ಲಿ ಆಣೆ ಪ್ರಮಾಣದವರೆಗೂ ಕೂಡ ಈ ವಿಚಾರ ಹೋಗಿರುವಂಥದ್ದು. ಸೊ ದಕ್ಷಿಣ ಕನ್ನಡದಲ್ಲಿ ಈಗ ಮತ್ತೆ ಈ ಮುಖಾಂತರವಾಗಿ ಮುನ್ನೆಲೆಗೆ ಬರ್ತಾ ಇದೆ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣ. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಈ ಆಣೆ ಪ್ರಮಾಣದ ಪಾಲಿಟಿಕ್ಸ್ ನಡೀತಾ ಇರೋದು ಕೆಲವರಿಗೆ ತುಂಬಾನೇ ನಗೆ ಅನಿಸ್ತಾ ಇದೆ. ಇಲ್ಲೂ ಆಣೆ ಪ್ರಮಾಣಗಳು ಬೇಕಾ ಅಂತ. ಸುಹಾಸ್ ಶೆಟ್ಟಿ ಇತರೆ ಮುಖಂಡರ ಹತ್ಯೆಯನ್ನ ಅಸ್ತ್ರವಾಗಿಸ್ಕೊಳ್ತಾ ಇದೆ ಬಿಜೆಪಿ ಅಂತ. ಕಟೀಲು ದೇವಸ್ಥಾನದ ಕದ ತಟ್ಟಿರೋದು ಈ ಆಣೆ ಪ್ರಮಾಣ ಪಾಲಿಟಿಕ್ಸ್. ಬಿಜೆಪಿ ಸವಾಲನ್ನು ಸ್ವೀಕರಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡ. ಕಿನ್ನುಗೋಳಿ ಸಮೀಪದ ಶನೀಶ್ವರ ದೇಗುಲದ ಮುಂದೆ ಆಣೆ ಪ್ರಮಾಣ. ದಕ್ಷಿಣ ಕನ್ನಡ ಬಿಜೆಪಿ ಐಟಿ ಸೆಲ್ಗೆ ಮಿಥುನ್ ರೈ ಎಚ್ಚರಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾನೆ. ನನ್ನ ತಂಟೆಗೆ ಬರಬೇಡಿ, ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನು ಮಾಡಿ, ಇಲ್ಲವಾದಲ್ಲಿ ನಿಮ್ಮ ಬಣ್ಣವನ್ನ ಬಯಲ್ ಮಾಡ್ತೇನೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸವಾಲ್ ಸ್ವೀಕರಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡ ಮಿಥುನ್ ರೈ. ಕಿನ್ನುಗೋಳಿ ಸಮೀಪದ ಶನೀಶ್ವರ ದೇಗುಲದ ಮುಂದೆ ಆಣೆ ಪ್ರಮಾಣವನ್ನು ಕೂಡ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗಿದ್ದಂತ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಮತ್ತು ಪ್ರಶಾಂತ್ ಪೂಜಾರಿಯ ವಿಚಾರವನ್ನ ಇಟ್ಟುಕೊಂಡು ಆಣೆ ಪ್ರಮಾಣ ಪೊಲಿಟಿಕ್ಸ್ ಸದ್ಯ ನಡೀತಾ ಇರುವಂತದ್ದು. ಏನಿ ಆಣೆ ಪ್ರಮಾಣ ಪೊಲಿಟಿಕ್ಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಿಥುನ್ ರೈ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಚುನಾವಣೆ ಹೊತ್ತಲ್ಲಿ ನೀವು ಆಣೆ ಪ್ರಮಾಣಕ್ಕೆ ಸಿದ್ಧರಿದ್ದೀರಾ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಹತ್ಯೆಗಳಿಗೂ ನಿಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಕಾಂಗ್ರೆಸ್ಗೂ ಯಾವುದೇ ರೀತಿ. ನೋಡ್ರಿ, ನಾನಿಲ್ಲಿ ಶನೀಶ್ವರ ದೇವಸ್ಥಾನ ಮುಂದೆನೇ ಇದ್ದೇನೆ. ಇಲ್ಲೇ ಆಣೆ ಪ್ರಮಾಣ ಹಾಕ್ತೀನಿ ನಾನು. ನಮಗೂ ಹಾಗೂ ಸುಹಾಸ್ ಶೆಟ್ಟಿ ಹತ್ಯೆಗಾರರಿಗೆ ಆಗಲಿ ಸೌಕಾನಂದ್ ಶೆಟ್ಟಿ ಹತ್ಯೆಗಾರರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದೆಲ್ಲ ಬಿಜೆಪಿ ಪಕ್ಷದವರು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಮಾಡುವುದು ಸಾಮಾನ್ಯ. ಇದು ನನ್ಗೂ ಗೊತ್ತು, ನಿಮ್ಗೂ ಗೊತ್ತು, ನಮ್ಮ ಕ್ಯಾಮರಾಮನಿಗೂ ಗೊತ್ತು. ಇದೆಲ್ಲ ಅವರು ಮಾಡ್ತಾನೆ ಇರುವಂತದ್ದು. ಅವರಿಗೆ ತಾಕತ್ತಿದ್ರೆ, ನೈತಿಕತೆ ಇದ್ರೆ ಅಭಿವೃದ್ಧಿ ಹೆಸರಲ್ಲಿ ಅವರು ರಾಜಕೀಯ ಮಾಡಲಿ, ಚುನಾವಣೆ ಎದುರಿಸಲಿ. ಇವತ್ತು ಯಾರೋ ಒಬ್ಬರನ್ನು ಸತ್ತವರ ಮೇಲೆ ರಾಜಕೀಯ ಮಾಡಿ ಇವತ್ತು ಗೂಬೆ ಕೂರಿಸುವಂತ ಕೆಲಸ ಕಾರ್ಯ ಮಾಡೋದು ಬೇಡ. ಸರ್, ಈಗ ಚುನಾವಣೆ ಬಂದ ಸಂದರ್ಭ ನೀವ್ ಯಾಕೆ ತಯಾರಾದ್ರೆ ಕಟೀಲಿಗೆ ಹೋಗಿ ನಾನು ಪ್ರಮಾಣ ಮಾಡೋದಕ್ಕೆ ರೆಡಿ ಇದೀನಿ ಅನ್ನುವಂತ? ಯಾಕಂದ್ರೆ ಇವರೆಲ್ಲ ಮಾಡ್ತಾ ಇರುವುದೇ ಇದೆಲ್ಲ. ಇವರು ಸುಹಾಸಿನ ಫೋಟೋವನ್ನು ಹಾಕೊಂಡು, ಸುಕರಣ್ ಶೆಟ್ಟಿ ಅವರ ಫೋಟೋವನ್ನು ಹಾಕೊಂಡು ಎಚ್ಚರವಿರಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಇನ್ನೆಷ್ಟು ತಲೆಗಳು ಉರುಳ್ತವೆಂಬ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು ಇಂಥ ಅಪಪ್ರಚಾರ ಮಾಡ್ಲಿಕ್ಕೆ. ಅವರ ಸಾಮಾಜಿಕ ಜಾಲತಾಣದವರಿಗೆ ಧಿಕ್ಕಾರ. ನಾನು ಒಂದ್ ಹೇಳ್ತೀನಿ ಕೇಳ್ರಿ, ಬಿಜೆಪಿಯ ಸಾಮಾಜಿಕ ಜಾಲತಾಣದವರಿಗೆ ನಾನೇನಾದ್ರೂ ನನ್ನ ಬಾಯನ್ನು ಬಿಚ್ಚಿದ್ರೆ, ನಾನೇನಾದ್ರೂ ನನ್ನಲ್ಲಿರುವಂತ ದಾಖಲೆಯನ್ನು ಹೊರಗೆ ಹಾಕಿದ್ರೆ, ಅವರ ಶಾಸಕರಿರ್ಲಿ, ಅವರ ಕಾರ್ಯಕರ್ತರಿರ್ಲಿ, ಮನೆಯಿಂದ ಹೊರಗೆ ಬರ್ಲಿಕ್ಕೆ ಬಿಡುದಿಲ್ಲ ನಾನು. ಅಂತ ದಾಖಲೆಗಳು ನಮ್ಮಲ್ಲಿದೆ. ಆದ್ರೆ ಯಾಕೆ ಬಿಡುಗಡೆ ಮಾಡುದಿಲ್ಲ? ಯಾಕೆಂದ್ರೆ ನಾನು ಡಾಕ್ಟರ್ ಕುಟುಂಬದಿಂದ ಬಂದವ. ನಾನು ಇಂತೆಲ್ಲ ನೀಚ ಕೃತ್ಯಕ್ಕೆಲ್ಲ ಕೈ ಹಾಕುದಿಲ್ಲ ನಾನು.
ಈ ಚುನಾವಣೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೀವು ರಾಜಕೀಯ ಮಾಡಿ ನನ್ನ ವಿಚಾರಕ್ಕೆ ಬಂದ್ರೆ ಇವತ್ತಿಲ್ಲದಿದ್ರೆ ನಾರೇ ಇವರ ಬಣ್ಣವನ್ನು ಬಯಲು ಮಾಡುವುದಂತೂ ಖಂಡಿತ. ಈಗ ಬಿಜೆಪಿಯವರು ಹೇಳಿದಕ್ಕೆ ನೀವು ಪ್ರಮಾಣ ಮಾಡಕ್ಕೆ ತಯಾರಾದಿರಿ. ಈಗ ಮತ್ತೊಂದು ಸವಾಲು ಹಾಕಿದ್ದಾರೆ, ನಿಮ್ಮ ಸಹಿತ ಕಾಂಗ್ರೆಸ್ಸಿನ ಯಾರಿಗೂ ಸಂಬಂಧ ಇಲ್ಲ, ಪ್ರಶಾಂತ್ ಪೂಜಾರಿ ಹತ್ಯೆಯಲ್ಲೂ ಏನು ಸಂಬಂಧ ಇಲ್ಲ ಅಂತ ಪ್ರಮಾಣ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ಖಂಡಿತ ರೀ. ಆ ಸಂದರ್ಭದಲ್ಲಿ ಸುಮ್ಮನೆ ಅಭಯ್ ಚಂದ್ರ ಜೈನ್ ಮೇಲೆ ಗೂಬೆಯನ್ನು ಹಾಕಿಸಿದ್ರು. ಪ್ರಶಾಂತ್ ಪೂಜಾರಿ ಸತ್ತ ನಂತರ ಅವರ ಮನೆಯ ಪರಿಸ್ಥಿತಿ ಏನಾಗಿದೆ ಅಂತ ನೀವು ಇವತ್ತೇ ಹೋಗಿ ಪ್ರಶಾಂತ್ ಪೂಜಾರಿಯ ಸೋದರಿ ಹತ್ರ ಕೇಳಿ. ಅವರಿಗೆ ಎಷ್ಟು ಹಣ ಬಂದಿದೆ, ಯಾರೆಲ್ಲ ಹಣ ಕೊಟ್ಟಿದ್ದಾರೆ, ಕೊಟ್ಟ ಹಣವನ್ನು ಹೇಗೆ ಇಸ್ಕೊಂಡಿದ್ದಾರೆ ಅಂತ ಅವರ ಸ್ವಂತ ಸೋದರಿ ಹತ್ರ ಕೇಳಿ. ಇದೆಲ್ಲ ಈ ರಾಜ್ಯಕ್ಕೆ ಎಲ್ಲ ನಾವೆಲ್ಲ ಮಾಡಿ ಬಿಟ್ಟವರೆಲ್ಲ. ಇಂಥ ರಾಜ್ಯಕ್ಕೆಲ್ಲ ನಾವೆಲ್ಲ ಜಗ್ಗುದಿಲ್ಲ, ಬಗ್ಗುದಿಲ್ಲ. ನಾವು ಏನಿದ್ರು ಕೂಡ ಅಭಿವೃದ್ಧಿ ಪರವಾಗಿ ಕೆಲಸ ಕಾರ್ಯ ಮಾಡುವವರು. ಸತ್ತವರು ನಮ್ಮ ಸೋದರರೇ, ಯಾರೇ ಸಾಯ್ಲಿ, ಕೋಮು ಗಲಾಟೆಯಲ್ಲಿ ಯಾರೇ ಸತ್ತವರಿಗೆ ನಮ್ಮಲ್ಲಿ ಕರುಣೆ ಇದೆ, ನಮ್ಮಲ್ಲಿ ಭಾವನೆಗಳಿವೆ. ಈಗ ಆ ಪೋಸ್ಟ್ ನಲ್ಲಿ ಒಂದು ವಿಚಾರವನ್ನು ಹಾಕಿದ್ದಾರೆ, ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸುಭಾಷ್ ಶೆಟ್ಟಿ ಮನೆಗೆ ಪರಮೇಶ್ವರ್ ಅವರು ಹೋಗಬಾರ್ದು ಅಂತ ತಡೆದಿದ್ರು. ಸೊ ಈಗ ಆಣೆ ಪ್ರಮಾಣ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದ್ರೆ ವ್ಯಂಗ್ಯ ಮಾಡಿದ್ದಾರೆ. ಏನ್ರಿ ಪರಮೇಶ್ವರ್ ಅವರು, ನಾವು ಯಾರ ಮನೆಗೆ ಹೋಗಿದ್ದೇವೆ ನೋಡ್ರಿ? ಯಾರ ಕೋಮು ಗಲಾಟೆಯಲ್ಲಿ ಸತ್ರು ಕೂಡ ನಾವು ಅವರಿಗೆ ಸಂತಾಪ ಸೂಚನೆ ಮಾಡ್ಲಿಕ್ಕೆ ಹೋಗ್ತೀವಿ. ಸುಭಾಷ್ ಶೆಟ್ಟಿ ಅವರಿಗೆ, ಸುಭಾಷ್ ಶೆಟ್ಟಿ ಅವರ ಮನೆಯವರಿಗೆ, ಸುಭಾಷ್ ಶೆಟ್ಟಿ ಅವರಿಗೆ ಏನು ಮಿಥುನ್ ರೈ ಏನ್ ಮಾಡಿದ್ರೆ ಅಂತ ಅದು ಅವರ ಮನೆಯವರಿಗೆ ಗೊತ್ತು, ಸುಹಾಸಿಗೆ ಗೊತ್ತು. ಅದನ್ನೆಲ್ಲ ನಾವು ಈ ಮಾಧ್ಯಮದಲ್ಲಿ ಹೇಳುವಂತ ಅಗತ್ಯ ಇಲ್ಲ. ನಮ್ಗೆ ಸುಹಾಸು ಒಂದೇ, ಅಶ್ರಫು ಒಂದೇ. ನಾವು ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಬಯಸುವವರು, ನಾವು ಈ ಜಿಲ್ಲೆಯಲ್ಲಿ ಒಗ್ಗಟ್ಟನ್ನು ಬಯಸುವವರು, ನಾವು ಈ ಜಿಲ್ಲೆಯಲ್ಲಿ ಏಕತೆಯನ್ನು ಬಯಸುವವರು. ಅಂತಿಮವಾಗಿ ಈಗ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿರುವಂತ ಒಂದು ಸವಾಲನ್ನ ನೀವು ಸ್ವೀಕರಿಸಿ ಆಣೆ ಪ್ರಮಾಣ ಮಾಡ್ತೀರಾ? ಮಾಡಿ ಆಯ್ತಲ್ಲ, ಇಲ್ಲೇ ಶನೀಶ್ವರ ದೇವರ ಮುಂದೆನೆ ನಾನು ಆಣೆ ಪ್ರಮಾಣ ಮಾಡ್ತೀನಿ. ನನ್ಗೆ ಮತ್ತು ಸುಹಾಸ್ ಶೆಟ್ಟಿ ಕೊಲೆಗಾರರಿಗೆ, ನನ್ಗೆ ಮತ್ತು ಸುಖಾನಂದ್ ಶೆಟ್ಟಿ ಕೊಲೆಗಾರರಿಗೆ, ನನ್ಗೆ ಮತ್ತು ಪ್ರಶಾಂತ್ ಪೂಜಾರಿ ಕೊಲೆಗಾರರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವರ ಆಣೆ ಪ್ರಮಾಣ ಮಾಡ್ಲಿ, ರಿತೇಶ್ ಶೆಟ್ಟಿ ಹಾಗೂ SDP ಅವರ ಜೊತೆ ಇರಲಿಲ್ಲ ಅಂತ ಆಣೆ ಪ್ರಮಾಣ ಮಾಡ್ಲಿ ನೋಡುವ. ಇವರಿಗೆ ದಮ್ ಇದ್ರೆ, ಇವರಿಗೆ ತಾಕತ್ತಿದ್ರೆ ಆಣೆ ಪ್ರಮಾಣ ಮಾಡ್ಲಿ, ರಿತೇಶ್ ಶೆಟ್ಟಿಯನ್ನು ಕಟೀಲಿಗೆ ಕರ್ಕೊಂಡು ಬರ್ಲಿ. ನಾನು ಅದಲ್ಲ ಅಂತ ಹೇಳಿ ನೋಡುವ. ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮಿಥುನ್ ರೈ ಅವರ ಮಾತು. ಆದಿತ್ಯ, TV5 ಮಂಗಳೂರು. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹೇಳಿಕೆಗೆ ಬಿಜೆಪಿ ತಿರುಗೇಟು. ದಕ್ಷಿಣ ಕನ್ನಡ ಬಿಜೆಪಿ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಹೇಳಿಕೆ. ಸುಖಾನಂದ್ ಶೆಟ್ಟಿ ಹತ್ಯೆ ರಾಜಕೀಯ ಕಾರಣಕ್ಕಾಗಿ ನಡೆದಿದೆ. ಈ ಹತ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನ ಕೈವಾಡ ಇತ್ತು. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿಗಳು ರೆಸಾರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹತ್ಯೆಗೂ 1 ತಿಂಗಳ ಹಿಂದೆ ರೆಸಾರ್ಟ್ಗೆ ಕಾಂಗ್ರೆಸ್ ಮುಖಂಡರು ಹೋಗಿದ್ರು. ಕಟೀಲಿನಲ್ಲಿ ಪ್ರಮಾಣ ಮಾಡುವ ಅಗತ್ಯತೆ ನಮಗಿಲ್ಲ. ನಾವು ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ಅದರ ಹಿಂದಿನ ಪಿತೂರಿಯನ್ನ ಪ್ರತಿ ಚುನಾವಣೆಯಲ್ಲೂ ಹೇಳ್ತೇವೆ. ದಕ್ಷಿಣ ಕನ್ನಡ ಬಿಜೆಪಿ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಹಾಗೂ ಒಂದು ರಾಜಕೀಯ ಉದ್ದೇಶದಿಂದಲೇ ಅವರ ಹತ್ಯೆ ಆಗಿತ್ತು ಎನ್ನುವಂಥದ್ದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ರಿಗೂ ತಿಳಿದಿರುವಂಥ ಸಂಗತಿ. ಪ್ರಶಾಂತ್ ಪೂಜಾರಿ ಅವರು ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಇದ್ದು ಅದರ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲೇ ಅವರ ಹತ್ಯೆ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸುಹಾಸ್ ಶೆಟ್ಟಿ ಅವರ ಹತ್ಯೆ ಇತ್ತೀಚೆಗೆ ಬಜ್ಪೇಯಿ ನಡೆದಂಥ ಒಂದು ಪ್ರಕರಣ. ಅವರು ಕೂಡ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಒಂದು ಸಂಘಟನೆಯ ಹುಡುಗ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ನಾವು ಎಲ್ಲಿ ಕೂಡ ಈ ಹತ್ಯೆ ಹಿಂದೆ ಯಾರಿದ್ದಾರೆ, ಯಾಕೆ ಈ ಹತ್ಯೆ ಆಯಿತು ಎನ್ನುವುದನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹೇಳುವಂಥ ಪ್ರಮೇಯ ಇರಲಿಲ್ಲ. ನಾನು ಗಮನಿಸಿದಾಗಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ, ಭದ್ರತೆ ಮತ್ತು ಅಭಿವೃದ್ಧಿಗಾಗಿ ಕಿನ್ನಿಗೋಳಿ ಮತ್ತು ಬಜ್ಪೇಯಿ ಪಟ್ಟಣ ಪಂಚಾಯತಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಎನ್ನುವಂಥ ಒಂದು ಮಾತನ್ನು ನಾನು ಅದರಲ್ಲಿ ಗಮನಿಸಿದ್ದೆ. ಆದರೆ ಅದಕ್ಕೆ ಇವರು ಯಾಕೆ ಉತ್ತರ ಕೊಡಲಿಕ್ಕೆ ಬಂದರು ಅಂತ ಹೇಳುವಾಗ ನಮಗೆ ಏನೋ ಒಂದು ಸಂಶಯ ಕಾಡ್ತಿದೆ. ಮತ್ತು ನಾನು ಈಗ ಉಲ್ಲೇಖ ಮಾಡ್ತಿದ್ದೇನೆ, ಯಾಕಂತ ಹೇಳಿದರೆ ಸುಖಾನಂದ್ ಶೆಟ್ಟಿ ಅವರ ಹತ್ಯೆ ಅಲ್ಲಿ ಒಬ್ಬ ರೂವಾರಿ ಯಾರು ಅಂತ ಕೇಳಿದರೆ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಬುಬಕ್ಕರ್ ಅವರ ಮಗ ಶಾಕೀರ್ ಕೂಡ ಒಬ್ಬ ಆರೋಪಿ ಎನ್ನುವುದನ್ನು ಮಾನ್ಯ ಮಿಥುನ್ ರೈ ಅವರಿಗೆ ನೆನಪು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಅದರ ಜೊತೆಗೆ ಸುಹಾಸ್ ಶೆಟ್ಟಿ ಹತ್ಯೆ ತನಿಖೆಯಲ್ಲಿ ಭಾಗಿಯಾದಂಥ ಚಿಕ್ಕಮಗಳೂರಿನ ಹುಡುಗರ ಒಂದು ರೆಸಾರ್ಟ್ನಲ್ಲಿ ಏನಿದ್ರು, ಆ ರೆಸಾರ್ಟಿಗೆ 1 ತಿಂಗಳ ಹಿಂದೆ ಒಬ್ಬ ಕಾಂಗ್ರೆಸ್ನ ಧುರೀಣರು ಹೋಗಿ ಅಲ್ಲಿ ತಂಗಿದ್ರು ಎನ್ನುವಂಥದ್ದನ್ನು ಕೂಡ ತನಿಖೆಯಲ್ಲಿ ನಾವು ಗಮನಿಸಿದ್ದೇವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸುತ್ತಿದ್ದೇನೆ.